ಅಲ್ಲಲ್ಲಿ ಕಳುಗಳ ಗೊಬ್ಬರಗಳು ಕಟ್ಟಿರ್ತಾರೆ. ಅವ್ರ ಆಸೆಗಳು ಈಡೇರಿಸ್ಬೇಕು ಅಂತ ಅಂದ್ಬಿಟ್ಟು ಶೂ ಹಾಕೊಂಡು ಬನ್ನಿ. ಬರಬೇಕಾದ್ರೆ ಎಲ್ಲ ಕಡೆನೂ ಇದೊಂದು ಪ್ರಾಬ್ಲಮ್. ಚೆನ್ನಾಗಿರೋ ಪ್ಲೇಸ್ನ ಹಾಳು ಮಾಡೋಂಥದ್ದು, ಗಾಜುಗಳು ತಗೊಂಡು ಎಣ್ಣೆ ಹೊಡೆಯೋದು. ಹಲೋ, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು 2 ಹಿಡನ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟೆ. ಇದು ಬ್ಯಾಂಗ್ಳೂರು ನಿಯರ್ ಬೈನೇ, ಒಂದು 30-35 ಕಿಲೋಮೀಟರ್ ಇದೆ. ಸರಿ ಹೋಗೋಣ ಅಂತ ಅಂದ್ಬಿಟ್ಟು ವೀಕೆಂಡ್ ನಾನು ಹೊರಟೆ. ಫಸ್ಟ್ ಪ್ಲೇಸ್ ಬಂದು ಎಡುಮಾಡು ವಾಟರ್ಫಾಲ್ಸ್ ಅಂತ ಅಂದ್ಬಿಟ್ಟು. ಇದು ಕಗ್ಗಲೀಪುರದಿಂದ ಒಂದು 8 ಕಿಲೋಮೀಟ್ರು ರಾವುಗೋಡ್ಲು ಅಂತ ಊರಿದೆ. ಅಲ್ಲಿಂದ ನೀವು ಸ್ವಲ್ಪ ಲೆಫ್ಟ್ ತೊಗೊಂಡ್ರೆ 400 ಮೀಟ್ರ್ ಒಳಗಡೆ ನಿಮಗೆ ವಾಟರ್ಫಾಲ್ ಕಾಣುತ್ತೆ. ರೋಡ್ ಸೈಡಲ್ಲೇ ಇರೋಂಥದ್ದು, ಚಿಕ್ಕದು. ಒಂದು ½ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಫ್ಯಾಮಿಲಿ ಜೊತೆ ಫೋಟೋ ಗೀಟೋ ಏನಾದ್ರು ತೊಗೋಬೋದು ಅಂತಂದರೆ ಕ್ಯಾನ್ ಸ್ಪೆಂಡ್ ½ ಆನ್ ಅವರ್ ಟೈಮ್ ದೇ. ಸೊ ನಾನು ರೂಟ್ ತೊಗೊಂಡಿದ್ದು RR ನಗರ್, ಕನಕಪುರ ರೋಡು, ಆಮೇಲೆ ಕಗ್ಗಲೀಪುರದಿಂದ ರಾವುಗೋಡ್ಲಿಂದ ಎಡುಮಾಡು ವಾಟರ್ ಸ್ಟ್ರೀಮ್. ನೋಡಿ, ಇದೆ ಎಡುಮಾಡು ವಾಟರ್ಫಾಲ್ಸ್. ಚೆನ್ನಾಗಿದೆ ನೇಚರ್. ಫೋಟೋ ಗೀಟೋಸ್ ಏನಾದರೂ ತಗೋಬೋದು ಅಂದರೆ ಟೇಕ್ ಒಂದು ½ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ದೆನ್ ನಿಮಗೆ ಲೆಫ್ಟಲ್ಲಿ ಕಾಣಿಸ್ತಾ ಇರ್ಬೋದು ಅದೇ ಬೆಟ್ಟ. ಅದು ಮುತ್ತರಾಯನ ಬೆಟ್ಟ ಅಂತ ಹೇಳ್ತಾರೆ. ತುಂಬ ಕಡಿಮೆ ಜನ ಅಲ್ಲಿಗೆ ಹೋಗ್ತಾರೆ, ಬಿಕಾಸ್ ಅಷ್ಟೊಂದು ವಿಸಿಬಿಲಿಟಿ ಇಲ್ಲ, ಜಾಸ್ತಿ ಜನ ಹೋಗಲ್ಲ ಅಂತ ವಾಟ್ ಐ ಫೌಂಡ್. ಬಿಕಾಸ್ ನಾನು ವೀಕೆಂಡ್ ಹೋದಾಗ ಕಡಿಮೆ ಜನ ಇದ್ದರು. ಸೊ ಎಡುಮಾಡು ವಾಟರ್ಫಾಲ್ಸ್ ಆದ್ಮೇಲಿಂದ ನೀವು ಅದೇ ಮುಂದೆ ಬಂದರೆ ಒಂದು 5-6 ಕಿಲೋಮೀಟರ್ ಈ ಟ್ರಯಲ್ಸ್ಗಳೆಲ್ಲ ಸಖತ್ತಾಗಿದೆ. ರೋಡು ಒಂಥರ ಆಫ್ ರೋಡಿಂಗ್ ಥರನೇ ನೇಚರ್ ಎಂಜಾಯ್ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗೋದು. ನನಗೆ ಡ್ರೈವಿಂಗ್ ನನಗೆ ಜಾಸ್ತಿ ಇಷ್ಟ, ರೈಡಿಂಗ್. ಆಗ ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ಗಳು ನೋಡಿರ್ಬೋದು. ನನ್ನ ಬ್ಲಾಗ್ಗಳಲ್ಲಿ ಜಾಸ್ತಿ ಡ್ರೈವಿಂಗ್ ವೀಡಿಯೋಸ್ಗಳು ಜಾಸ್ತಿ ಇರುತ್ತೆ. ಜಾಸ್ತಿ ಟೈಮ್ ಅದೇ ಇರುತ್ತೆ, ಬಿಕಾಸ್ ನನಗೆ ನೇಚರ್ ವೀಡಿಯೋಸ್ಗಳು, ರೋಡ್ ಸೈಡ್ ವೀಡಿಯೋಸ್ಗಳು, ಫೋಟೋಸ್ಗಳೆಲ್ಲ ನನಗೆ ಸಖತ್ ಇಷ್ಟ. ಅದನ್ನು ವೀಡಿಯೋ ಮಾಡ್ಕೊಂಡು ಫೋಟೋ ಮಾಡ್ಕೊಂಡು ಪಬ್ಲಿಷ್ ಮಾಡೋದು. ಸೊ ಇದೇ ಥರ ಇರುತ್ತೆ. ರೋಡಂತೂ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ಇದೇ ಮೇನ್ ರೋಡಿಂದ ನೀವು ಲೆಫ್ಟ್ ತೊಗೊಂಡು ಹೋದರೆ ಒಂದು ಹಳ್ಳಿ ಬರುತ್ತೆ. ಅಲ್ಲಿಂದ ನೀವು ಲೆಫ್ಟ್ ತೊಗೊಂಡು ಹೋಗಬೇಕು. ಇದೆಲ್ಲ ಒಂಥರ ಆಫ್ ರೋಡಿಂಗ್ ಥರನೇ ಫೀಲ್ ಆಗುತ್ತೆ. ಸೊ ಇದಾದ್ಮೇಲಿಂದ ನೀವು ಅದು ಹೇಳಿದ್ನಲ್ಲ, ಒಂದು ಚಿಕ್ಕ ಹಳ್ಳಿ ಸಿಗುತ್ತೆ. ಅಲ್ಲಿಂದ ಲೆಫ್ಟ್ ತೊಗೊಂಡು ಹೋದರೆ ಸ್ವಲ್ಪ ಮೇಯ್ನ್ ಇದೇ ಬೆಟ್ಟ. ಈ ಬೆಟ್ಟ ಹತ್ತೋದು ಸ್ವಲ್ಪ ಕಷ್ಟನೇ, ಬಿಕಾಸ್ ರೋಡು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ಥರ ಫೀಲ್ ಆಗುತ್ತೆ. ಬೈಕ್ ಚೆನ್ನಾಗಿರೋದು ತೊಗೊಂಡು, ಆಫ್ ರೋಡಿಂಗ್ ಬೈಕ್ಸ್. ನಾರ್ಮಲ್ ಬೈಕಲ್ಲೂ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮುಂದೆ ಹೋಗ್ತಾ ರೋಡ್ ಚೆನ್ನಾಗಿದೆ, 2 ಕಾರ್ ಹೋಗ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ ಇಲ್ಲಿ. ಬೈಕ್ ಹತ್ಸೋದು ಸ್ವಲ್ಪ ಕಷ್ಟ ಅನಿಸುತ್ತೆ, ಬಿಕಾಸ್ ಇದು ತುಂಬ ಸ್ಟೀಪ್ ಇದೆ, ಕೇರ್ಫುಲ್ಲಾಗಿ ಓಡಿಸ್ಬೇಕು. ಚೆನ್ನಾಗಿದೆ ಮಾತ್ರ ಡ್ರೈವಿಂಗ್. ವೀಕೆಂಡಲ್ಲಿ ತುಂಬ ಕಾರ್ಸ್ಗಳು ಬಂದಿತ್ತು, ತುಂಬ ಅಂದರೆ ಒಂದು 3-4 ಕಾರ್ಸ್ ಬಂದಿತ್ತು. ನಾನು ಅಂದ್ಕೊಂಡೆ ಕಾರ್
ಆಗಲ್ಲ ಅಂತ ಅಂದ್ಕೊಂಡು. ಬಟ್ ನಾನು ರೈಡ್ ಮಾಡಿದ್ಮೇಲೆ ಗೊತ್ತಾಯಿತು ಕಾರು ಬರ್ಬೋದು ಅಂತ ಅಂದ್ಬಿಟ್ಟು. ಬಟ್ ಸಖತ್ತಿದೆ. ವೀಕೆಂಡ್ ಏನಾದರೂ ಪ್ಲ್ಯಾನ್ ಇದ್ದರೆ ಯು ಕ್ಯಾನ್ ವಿಸಿಟ್ ದಿಸ್ ಪ್ಲೇಸ್. ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದು ಫ್ಯಾಮಿಲಿ ಫ್ರೆಂಡ್ಸ್. ಬಟ್ ಇಲ್ಲಿ ಬಂದಮೇಲಿಂದ ನೇಚರ್ ಹಾಳು ಮಾಡಿಬಿಡಿ. ಬಿಕಾಸ್ ನಾನು ಅಲ್ಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಅಲ್ಲಲ್ಲಿ ಬಾಟಲ್ಗಳು, ಡ್ರಿಂಕ್ಸ್ ಇವೆಲ್ಲ ಡ್ರಿಂಕ್ಸ್ ಮಾಡಿ ಬಾಟ್ಲಿಗೆ ಹೊಡೆದಾಕಿ ಅಲ್ಲಲ್ಲಿ ಇತ್ತು. ಬಟ್ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೇಚರ್, ಪರಿಸರ ಹಾನಿ ಮಾಡಬೇಡಿ. ಇದು ತುಂಬ ಊರಿಂದ ಸ್ವಲ್ಪ ಹೊರಗಡೆ ಇರೋದ್ರಿಂದ ಸ್ವಲ್ಪ ಸೈಲೆಂಟ್ ಇರಲಿ ಅಂತ ಭಯ ಆಗುತ್ತೆ. ಇದು ಅಷ್ಟೊಂದು ಫೇಮಸ್ಸು ಆಗಿಲ್ಲ, ಆದರೆ ಒಳ್ಳೆಯದು. ಇಲ್ಲಿ ಕೆಲವರು ವಾಕ್ ಮಾಡಿಕೊಂಡು ಟ್ರೆಕ್ ಮಾಡ್ಕೊಂಡು ಬರ್ತಾರೆ ಅದು ಆ ಕಡೆಯಿಂದ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ರೂಟ್ ವೇನೇ ತೊಗೊಳ್ತಾರೆ, ರೋಡಲ್ಲೇ ಬರ್ತಾರೆ. ಟ್ರೆಕ್ ಮಾಡೋರು ದೇ ಕ್ಯಾನ್ ಟ್ರೆಕ್ ಒಂದು 2 ಕಿಲೋಮೀಟರ್ ಇದೆ. ಬೆಸ್ಟ್ ಅರ್ಲಿ ಮಾರ್ನಿಂಗ್ ಬಂದರೆ ಟ್ರೆಕ್ಕಿಂಗ್ ಸಖತ್ತಾಗಿರುತ್ತೆ ಇಲ್ಲಿ. ಅದಕ್ಕೆ ಸಪ್ರೇಟ್ ಆ ಕಡೆಯಿಂದ ಪಾತ್ ಇದೆ ಅನಿಸುತ್ತೆ. ಯಾರೋ ಹೇಳ್ತಾಯಿದ್ರು ಟ್ರೆಕ್ ಮಾಡ್ತಾನೂ ಬರ್ಬೋದು ಅಂತ ಅಂದ್ಬಿಟ್ಟು. ಸೊ ಇದೇ ನೋಡಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಮೇಲ್ಗಡೆ ಬಂದರೆ ವ್ಯೂಸ್ ಸಖತ್ತಾಗಿರುತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಚೆನ್ನಾಗಿದೆ ಮಾತ್ರ, ಒಳ್ಳೆ ಪೀಸ್ಫುಲ್ ಆಗಿದೆ ನೋಡಿ. ನೇಚರ್ ಅಂತೂ, ವ್ಯೂ ಅಂತೂ ಅಲ್ಟಿಮೇಟ್ ಆಗಿದೆ. ಇದು ಸುಮಾರು ಒಂದು ಬ್ಯಾಂಗ್ಳೂರಿಂದ 30 ಕಿಲೋಮೀಟ್ರ್ ಐತೆ. ಕಗ್ಗಲೀಪುರದಿಂದ ಒಂದು 7-8 ಕಿಲೋಮೀಟ್ರಲ್ಲಿ ಐತೆ. ಆಮೇಲೆ ಡೀಟೇಲ್ಸ್ ಹಾಕ್ತೀನಿ. ಆ ಕಡೆ ದೇವಸ್ಥಾನ ಇದೆ. ಅಲ್ಲಲ್ಲಿ ಬಾಟಲ್ಗಳು ಹೊಡೆದಿರೋದಿದೆ. ಎಲ್ಲ ಕಡೆಯೂ ಇದೊಂದು ಪ್ರಾಬ್ಲಮ್. ಚೆನ್ನಾಗಿರೋ ಪ್ಲೇಸ್ನ ಹಾಳು ಮಾಡೋಂಥದ್ದು. ಗಾಜುಗಳು ತಗೊಬಂದು ಎಣ್ಣೆ ಹೊಡೆಯೋದು, ಗ್ಲಾಸಸ್ ಇಲ್ಲೇ ಬಿಸಾಕೋದು. ಶೂ ಹಾಕೊಂಡು ಬನ್ನಿ ಬರಬೇಕಾದ್ರೆ. ಚೆನ್ನಾಗಿದೆ ಪ್ಲೇಸ್. ಸೊ ನೋಡಿ, ಇಲ್ಲೆಲ್ಲ ವಾಕ್ ಮಾಡಿಕೊಂಡು ಬೆಟ್ಟದ ಹತ್ರ ಎಲ್ಲ ನೋಡಿಕೊಂಡು ಹೋಗ್ಬೋದು. ಚೆನ್ನಾಗಿದೆ. ಒಂದು ಟ್ರೈಲ್ ಇದೆ, ಬಂಡೆಗಳ ಮಧ್ಯೆ ಎಲ್ಲ ನಡ್ಕೊಂಡು ಓಡಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಪೀಸ್ಫುಲ್ಲಾಗಿ. ಬಟ್ ಏನಂದರೆ ಹೇಳ್ದಂಗೆ ಶೂ ಹಾಕೊಂಡು ಬನ್ನಿ. ಬಿಕಾಸ್ ಅಲ್ಲಲ್ಲಿ ಗಾಜಿನ ಪುಡಿ ಎಲ್ಲ ಸಿಗುತ್ತೆ. ಸೊ ಬೆಟರ್ ನೀವು ಶೂ ಹಾಕೊಂಡು ಬನ್ನಿ. ಟ್ರೆಕ್ಕಿಂಗ್ ನೋಡಿ, ಟ್ರೆಕ್ಕಿಂಗ್ ಮಾಡೋರಿಗೆ ಒಳ್ಳೆ ಪ್ಲೇಸ್ ಇದು. ಅರ್ಲಿ ಮಾರ್ನಿಂಗ್ ಮಾಡ್ಬೋದು, ಚೆನ್ನಾಗಿದೆ. ಅದೆಲ್ಲ ಟ್ರೈಲ್ಸ್ ಒಳಗಡೆ ಎಲ್ಲ ಓಡಾಡಿಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಇದನ್ನು. ಇದೇನೊಂದು 300-400 ಮೀಟರ್ಸ್ ಇತ್ತು. ಸುಮ್ಮನೆ ನೋಡೋಣ ಒಳಗಡೆ ಹೋಗಿ ಏನಿದೆ ಅಂತ ಅಂದ್ಬಿಟ್ಟು ಹಂಗೆ ಹೋಗ್ತಾ ಇದೆ. ನೈಸ್, ಚೆನ್ನಾಗಿದೆ. ನೇಚರ್ ಹಾಳು ಮಾಡಿಬಿಡಿ ಅಷ್ಟೇ. ಕೆಲವರು ಅಲ್ಲೇ ಹೋಗಿ ಡ್ರಿಂಕ್ಸ್ ಪಾರ್ಟಿ ಅದು ಇದು ಮಾಡ್ತಾಯಿದ್ರು, ನೋಡಿದೆ. ಏನು ಮಾಡೋದು, ಇಲ್ಲಿ ಕೆಲವು ಕಡೆ ಹಂಗೇನೆ ಅಲ್ಲ, ಕೆಲವು ಕಡೆ ಎಲ್ಲ ಸುಮಾರು ಕಡೆ ಇದೆ ಪ್ರಾಬ್ಲಮ್. ಎಲ್ಲಿ ಪೀಸ್ಫುಲ್ ಆಗಿರೋ ಜಾಗ ಇರುತ್ತೋ ಅಲ್ಲಿ ನೇಚರ್ ಹಾಳು ಮಾಡೋ ಬುದ್ಧಿ ಇರುತ್ತೆ. ಅಲ್ಲಲ್ಲಿ ಕಳೆಗಳ ಗೊಬ್ಬರಗಳು ಕಟ್ಟಿರ್ತಾರೆ.
ಅವ್ರ ಆಸೆಗಳು ಈಡೇರಿಸ್ಬೇಕು ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡಿರ್ತಾರೆ ಈ ಥರ. ಇದು ಅಂತ ಏನು ಫೇಮಸ್ ಆಗಿಲ್ಲ, ತುಂಬ ಜನಕ್ಕೆ ಗೊತ್ತಿಲ್ಲ. ವೀಕೆಂಡಲ್ಲೇ ತುಂಬ ಕಡಿಮೆ ಜನ ಬಂದಿರೋದು. ಸೈಲೆಂಟ್ ಆಗಿದ್ದರೆ ತುಂಬ ಭಯ ಆಗೋಗುತ್ತೆ. ಸೊ ಈ ಪ್ಲೇಸ್ ಅಂತ ಫೇಮಸ್ ಆಗಿಲ್ಲ. ಫೇಮಸ್ ಆದರೆ ಮೇ ಬಿ ಬರ್ತಾರೆ ಜನಗಳು. ವೀಕೆಂಡಲ್ಲೇ ಕಡಿಮೆ ಇದ್ದಾರೆ. ನೈಸ್ ಪ್ಲೇಸ್. ಬ್ಯಾಂಗ್ಳೂರಿಂದ 1 hour ಜರ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ವೀಡಿಯೋಸ್ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಗಳ ಮಾಡಿ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.